Welcome back friends. Welcome for the Muto classes. I am your Manjunath. Today I would like to share top 25 multiple choice questions related to ವರ್ಲ್ಡ್ ಜಿಯೋಗ್ರಫಿ ಫ್ರೆಂಡ್ಸ್. ಸ್ನೇಹಿತರೆ, ಭೌಗೋಳಿಕ ಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಮುಖ 25 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಬಿಫೋರ್ ಸೀಯಿಂಗ್ ಕ್ವಶನ್ಸ್ ಫ್ರೆಂಡ್ಸ್, ಫಸ್ಟ್ ಯು ಲರ್ನ್ ಆಲ್ ಪ್ಲಾನೆಟ್ಸ್ ನೇಮ್ ಇನ್ ಕನ್ನಡ, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಆಲ್ ಕ್ವಶನ್ಸ್. ಸೊ you know the sun means Surya, Mercury means Buddha, Venus means Shukra, Earth means Bhumi, Mars means Mangala, Jupiter means Guru, Saturn means Shani, Uranus means Uranus, Neptune means Neptune. Pluto is there, but it's not a planet. We will consider as a asteroids, means ಕ್ಷುದ್ರ ಗ್ರಹಗಳು, and comets means ಧೂಮಕೇತುಗಳು. Yes, let us see the questions. First one, which of the following planets is known as morning star? ಈ ಕೆಳಗಿನ ಯಾವ ಗ್ರಹಗಳನ್ನು ಮಾರ್ನಿಂಗ್ ಸ್ಟಾರ್ ಎಂದು ಕರೆಯಲಾಗುತ್ತದೆ? ಸಿ ದ ಆಪ್ಷನ್ ಎ ಮರ್ಕ್ಯುರಿ, ಬಿ ವೀನಸ್, ಸಿ ಮಾರ್ಸ್, ಡಿ ಜುಪಿಟರ್. ದಿಸ್ ಆನ್ಸರ್ ಈಸ್ ಬಿ ವೀನಸ್. ಸೊ ಸೆಕೆಂಡ್ ಒನ್, which planet of the solar system spins on its axis at the fastest rate? ಸೌರಮಂಡಲದ ಯಾವ ಗ್ರಹವು ತನ್ನ ಅಕ್ಷದ ಮೇಲೆ ವೇಗವಾಗಿ ಚಲಿಸುತ್ತದೆ? ಎ ಮರ್ಕ್ಯುರಿ, ಬಿ ಅರ್ತ್, ಸಿ ಜೂಪಿಟರ್, ಡಿ ಸ್ಯಾಟರ್ನ್. ದಿಸ್ ಆನ್ಸರ್ ಈಸ್ ಸಿ ಜೂಪಿಟರ್. ಥರ್ಡ್ ಒನ್ ಕ್ವಶನ್, ವಿಚ್ ಪ್ಲಾನೆಟ್ ಈಸ್ ನೌನ್ ಆಸ್ ದಿ ವಾಟರಿ ಪ್ಲಾನೆಟ್? ಯಾವ ಗ್ರಹವನ್ನು ವಾಟರ್ ಪ್ಲಾನೆಟ್ ಎಂದು ಕರೆಯಲಾಗುತ್ತದೆ? ಎ ಮರ್ಕ್ಯುರಿ, ಬಿ ಅರ್ತ್, ಸಿ ಮಾರ್ಸ್, ಡಿ ಜೂಪಿಟರ್. ದಿಸ್ ಆನ್ಸರ್ ಈಸ್ ಬಿ ಅರ್ತ್. ಫೋರ್ತ್ ಒನ್, ವಿಚ್ ಪ್ಲಾನೆಟ್ ಲುಕ್ಸ್ ರೆಡ್ಡಿಶ್ ಇನ್ ದಿ ನೈಟ್ ಸ್ಕೈ? ರಾತ್ರಿ ಆಕಾಶದಲ್ಲಿ ಯಾವ ಗ್ರಹವು ಕೆಂಪಾಗಿ ಕಾಣುತ್ತದೆ? ಎ ಮರ್ಕ್ಯುರಿ, ಬಿ ಮಾರ್ಸ್, ಸಿ ಜೂಪಿಟರ್, ಡಿ ಸ್ಯಾಟರ್ನ್. ದಿಸ್ ಆನ್ಸರ್ ಈಸ್ ಬಿ ಮಾರ್ಸ್. ಫಿಫ್ತ್ ಒನ್, the correct sequence of the planets in the descending order of their equatorial diameter is. ಸಮಭಾಜಕ ವ್ಯಾಸದ ಅವರೋಹಣ ಕ್ರಮದಲ್ಲಿ ಗ್ರಹಗಳ ಸರಿಯಾದ ಅನುಕ್ರಮ. ಎ ಮಾರ್ಸ್, ಮರ್ಕ್ಯುರಿ, ಯುರೇನಸ್, ಅರ್ತ್, ಬಿ ಅರ್ತ್, ಮಾರ್ಸ್, ಮರ್ಕ್ಯುರಿ, ಯುರೇನಸ್, ಸಿ ಮರ್ಕ್ಯುರಿ, ಯುರೇನಸ್, ಮಾರ್ಸ್, ಅರ್ತ್, ಡಿ ಯುರೇನಸ್, ಅರ್ತ್, ಮಾರ್ಸ್, ಮರ್ಕ್ಯುರಿ. ದಿಸ್ ಆನ್ಸರ್ ಈಸ್ ಡಿ Uranus, Earth, Mars, Mercury. So sixth one, which of the following is the largest of the inner planets? ಈ ಕೆಳಗಿನವುಗಳಲ್ಲಿ ಯಾವುದು ಆಂತರಿಕ ಗ್ರಹಗಳಲ್ಲಿ ದೊಡ್ಡದಾಗಿದೆ? ಎ ವೀನಸ್, ಬಿ ಮರ್ಕ್ಯುರಿ, ಸಿ ಮಾರ್ಸ್, ಡಿ ಅರ್ತ್. ದಿಸ್ ಆನ್ಸರ್ ಈಸ್ ಡಿ ಅರ್ತ್. ಸೊ ಸೆವೆಂತ್ ಒನ್, ಇನ್ 1610 ಗ್ಯಾಲಿಲಿಯೋ ಗ್ಯಾಲಿಲಿ ಡಿಸ್ಕವರ್ಡ್ 4 moons of which planet? 1610ರಲ್ಲಿ ಗ್ಯಾಲಿಲಿಯೋ ಗ್ಯಾಲಿಲಿ ಯಾವ ಗ್ರಹದ 4 ಚಂದ್ರಗಳನ್ನು ಕಂಡುಹಿಡಿದನು? ಎ ಸ್ಯಾಟರ್ನ್, ಬಿ ಜೂಪಿಟರ್, ಸಿ ನೆಪ್ಚೂನ್, ಡಿ ನನ್ ಆಫ್ ದೀಸ್. ದಿಸ್ ಆನ್ಸರ್ ಈಸ್ ಬಿ ಜೂಪಿಟರ್. ಏಟ್ತ್ ಒನ್, ಇನ್ ಆರ್ಡರ್ ಆಫ್ ದೇರ್ ಡಿಸ್ಟೆನ್ಸಸ್ ಫ್ರಾಮ್ ದಿ ಸನ್ ವಿಚ್ ಆಫ್ ದಿ ಫಾಲೋವಿಂಗ್ ಪ್ಲಾನೆಟ್ಸ್ ಲೈ ಬಿಟ್ವೀನ್ ಮಾರ್ಸ್ ಆ್ಯಂಡ್ ಯುರೇನಸ್? ಸೂರ್ಯನಿಂದ ದೂರದಲ್ಲಿರುವ ಕ್ರಮದಲ್ಲಿ ಈ ಕೆಳಗಿನ ಯಾವ ಗ್ರಹಗಳು ಮಂಗಳ ಮತ್ತು ಯುರೇನಸ್ ನಡುವೆ ಇವೆ? ಎ ಅರ್ತ್ ಆ್ಯಂಡ್ ಜೂಪಿಟರ್, ಬಿ ಜೂಪಿಟರ್ ಆ್ಯಂಡ್ ಸ್ಯಾಟರ್ನ್, ಸಿ ಸ್ಯಾಟರ್ನ್ ಆ್ಯಂಡ್ ಅರ್ತ್, ಡಿ ಸ್ಯಾಟರ್ನ್ ಆ್ಯಂಡ್ ನೆಪ್ಚೂನ್. ದಿಸ್ ಆನ್ಸರ್ ಈಸ್ ಬಿ ಜೂಪಿಟರ್ ಆ್ಯಂಡ್ ಸ್ಯಾಟರ್ನ್. ನೈನ್ತ್ ಒನ್, ದ ಪ್ಲಾನೆಟ್ ಮರ್ಕ್ಯುರಿ ಈಸ್ ಡಿಫಿಕಲ್ಟ್ ಟು ಬಿ ಅಬ್ಸರ್ವ್ಡ್ ಮೋಸ್ಟ್ ಆಫ್ ದಿ ಟೈಮ್ ಬಿಕಾಸ್. ಬುಧ ಗ್ರಹವನ್ನು ಹೆಚ್ಚಿನ ಸಮಯ ಗಮನಿಸುವುದು ಕಷ್ಟ. ಎ it gets hidden behind Venus, B it goes too far away from the earth, C it being too close to the sun gets hidden by the glare of the sun, D it cannot be seen at night as at that time no sunlight falls on it. This answer is C it being too close to the sun gets hidden by the glare of the sun. It is a right answer. So 10th one, ಕಾಮೆಟ್ಸ್ ರಿವಾಲ್ವ್ ಅರೌಂಡ್. ಧೂಮಕೇತುಗಳು ಡ್ಯಾಶ್ ಸುತ್ತುತ್ತವೆ? ಎ ಸನ್, ಬಿ ಅರ್ತ್, ಸಿ ವೀನಸ್, ಡಿ ನೋ ಸಿಂಗಲ್ ಹೆವೆನ್ಲಿ ಬಾಡಿ. ದಿಸ್ ಆನ್ಸರ್ ಈಸ್ ಎ ಸನ್. ಸೊ 11th one question,
ವಿಚ್ ಟೂ ಪ್ಲಾನೆಟ್ಸ್ ಆಫ್ ದಿ ಸೋಲಾರ್ ಸಿಸ್ಟಮ್ ಹ್ಯಾವ್ ನೋ ಸ್ಯಾಟಲೈಟ್ಸ್? ಸೌರವ್ಯೂಹದ ಯಾವ ಎರಡು ಗ್ರಹಗಳಿಗೆ ಉಪಗ್ರಹಗಳಿಲ್ಲ? ಎ ಮರ್ಕ್ಯೂರಿ ಆ್ಯಂಡ್ ವೀನಸ್, ಬಿ ವೀನಸ್ ಆ್ಯಂಡ್ ಮಾರ್ಸ್, ಸಿ ಮರ್ಕ್ಯೂರಿ ಆ್ಯಂಡ್ ಮಾರ್ಸ್, ಡಿ ವೀನಸ್ ಆ್ಯಂಡ್ ನೆಪ್ಚೂನ್. ದಿಸ್ ಆನ್ಸರ್ ಈಸ್ ಎ ಮರ್ಕ್ಯೂರಿ ಆ್ಯಂಡ್ ವೀನಸ್. 12th one, the planet having 13 moons is 13 ಚಂದ್ರರನ್ನು ಹೊಂದಿರುವ ಗ್ರಹ. ಎ ವೀನಸ್, ಬಿ ಮಾರ್ಸ್, ಸಿ ಯುರೇನಸ್, ಡಿ ನೆಪ್ಚೂನ್. ದಿಸ್ ಆನ್ಸರ್ ಈಸ್ ಡಿ ನೆಪ್ಚೂನ್. 13th one, the length of its day and the tilt of its axis are almost identical to those of the earth. This is true of. ಅದರ ದಿನದ ಉದ್ದ ಮತ್ತು ಅದರ ಅಕ್ಷದ ಓರೆಯು ಭೂಮಿಯ ಉದ್ದಕ್ಕೆ ಹೋಲುತ್ತದೆ. ಇದು ನಿಜ. ಎ ಯುರೇನಸ್, ಬಿ ನೆಪ್ಚೂನ್, ಸಿ ಸ್ಯಾಟರ್ನ್, ಡಿ ಮಾರ್ಸ್. ದಿಸ್ ಆನ್ಸರ್ ಈಸ್ ಡಿ ಮಾರ್ಸ್. 14th one, ದ ಹಾಟೆಸ್ಟ್ ಪ್ಲಾನೆಟ್ ಈಸ್. ಅತ್ಯಂತ ಹಾಟೆಸ್ಟ್ ಡ್ಯಾಶ್ ಗ್ರಹವಾಗಿದೆ. ಎ ಮರ್ಕ್ಯೂರಿ, ಬಿ ವೀನಸ್, ಸಿ ಜೂಪಿಟರ್, ಡಿ ಸ್ಯಾಟರ್ನ್. ದಿಸ್ ಆನ್ಸರ್ ಈಸ್ ಬಿ ವೀನಸ್. 15th one, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ದಿ ಬ್ರೈಟೆಸ್ಟ್ ಪ್ಲಾನೆಟ್? ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಕಾಶಮಾನವಾದ ಗ್ರಹ? ಎ ಮರ್ಕ್ಯೂರಿ, ಬಿ ವೀನಸ್, ಸಿ ಮಾರ್ಸ್, ಡಿ ಜೂಪಿಟರ್. ದಿಸ್ ಆನ್ಸರ್ ಈಸ್ ಬಿ ವೀನಸ್. 16th one, ವಿಚ್ ಆಫ್ ದಿ ಪ್ಲಾನೆಟ್ ಈಸ್ ನಿಯರೆಸ್ಟ್ ಟು ದಿ ಅರ್ತ್? ಯಾವ ಗ್ರಹವು ಭೂಮಿಗೆ ಹತ್ತಿರದಲ್ಲಿದೆ? ಎ ಜೂಪಿಟರ್, ಬಿ ವೀನಸ್, ಸಿ ಮರ್ಕ್ಯೂರಿ, ಡಿ ಮಾರ್ಸ್. ದಿಸ್ ಆನ್ಸರ್ ಈಸ್ ಬಿ ವೀನಸ್. 17th one, ವಿಚ್ ಪ್ಲಾನೆಟ್ ಈಸ್ ನೌನ್ ಆ್ಯಸ್ ದಿ ಅರ್ತ್ಸ್ ಟ್ವಿನ್? ಯಾವ ಗ್ರಹವನ್ನು ಭೂಮಿಯ ಅವಳಿ ಗ್ರಹ ಎಂದು ಕರೆಯಲಾಗುತ್ತದೆ? ಎ ವೀನಸ್, ಬಿ ಮಾರ್ಸ್, ಸಿ ಯುರೇನಸ್, ಡಿ ನೆಪ್ಚೂನ್. ದಿಸ್ ಆನ್ಸರ್ ಈಸ್ ಎ ವೀನಸ್. 18th one, ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಪ್ಲಾನೆಟ್ಸ್ ಟೇಕ್ಸ್ ದಿ ಸೇಮ್ ನಂಬರ್ ಆಫ್ ಡೇಸ್ ಫಾರ್ ಅ ರೊಟೇಷನ್ ಆ್ಯಂಡ್ ರಿವಲ್ಯೂಷನ್? ಈ ಕೆಳಗಿನ ಯಾವ ಗ್ರಹವು ತಿರುಗುವಿಕೆ ಮತ್ತು ಕ್ರಾಂತಿಗೆ ಒಂದೇ ದಿನಗಳನ್ನು ತೆಗೆದುಕೊಳ್ಳುತ್ತದೆ? ಎ ಮಾರ್ಸ್, ಬಿ ವೀನಸ್, ಸಿ ಮರ್ಕ್ಯೂರಿ, ಡಿ ಜೂಪಿಟರ್. ದಿಸ್ ಆನ್ಸರ್ ಈಸ್ ಬಿ ವೀನಸ್. 19th one, ಆನ್ ವಿಚ್ ಆಫ್ ದಿ ಫಾಲೋವಿಂಗ್ ಪ್ಲಾನೆಟ್ಸ್ ಆಫ್ ದಿ ಸೋಲಾರ್ ಸಿಸ್ಟಮ್ ಡಸ್ ದ ಸನ್ ರೈಸ್ ಇನ್ ದಿ ವೆಸ್ಟ್ ಆ್ಯಂಡ್ ಸೆಟ್ ಇನ್ ದಿ ಈಸ್ಟ್? ಸೌರಮಂಡಲದ ಈ ಕೆಳಗಿನ ಯಾವ ಗ್ರಹಗಳ ಮೇಲೆ ಸೂರ್ಯ ಪಶ್ಚಿಮಕ್ಕೆ ಉದಯಿಸಿ ಪೂರ್ವದಲ್ಲಿ ಅಸ್ತಮಿಸುತ್ತಾನೆ? ಎ ವೀನಸ್, ಬಿ ಮಾರ್ಸ್, ಸಿ ಜೂಪಿಟರ್, ಡಿ ಸ್ಯಾಟರ್ನ್. ದಿಸ್ ಆನ್ಸರ್ ಈಸ್ ಎ ವೀನಸ್. ಸೊ 20th one, ವಿಚ್ ಆಫ್ ದಿ ಫಾಲೋವಿಂಗ್ ಪ್ಲಾನೆಟ್ಸ್ ಆಫ್ ದಿ ಸೋಲಾರ್ ಸಿಸ್ಟಮ್ ಹ್ಯಾಸ್ ದಿ ಲಾಂಗೆಸ್ಟ್ ಡೇ? ಸೌರಮಂಡಲದ ಈ ಕೆಳಗಿನ ಯಾವ ಗ್ರಹಗಳಲ್ಲಿ ಅತಿ ಉದ್ದದ ದಿನವಿದೆ? ಎ ಮರ್ಕ್ಯೂರಿ, ಬಿ ಜೂಪಿಟರ್, ಸಿ ವೀನಸ್, ಡಿ ಅರ್ತ್. ದಿಸ್ ಆನ್ಸರ್ ಈಸ್ ಸಿ ವೀನಸ್. 21th question, ಮ್ಯಾಚ್ ದಿ ಫಾಲೋವಿಂಗ್. ಕೆಳಗಿನವುಗಳನ್ನು ಹೊಂದಿಸಿ. ಎ ಲಾರ್ಜೆಸ್ಟ್ ಪ್ಲಾನೆಟ್, ಬಿ ಬ್ರೈಟೆಸ್ಟ್ ಪ್ಲಾನೆಟ್, ಸಿ ಡೆನ್ಸೆಸ್ಟ್ ಪ್ಲಾನೆಟ್, ಡಿ ಸ್ಮಾಲೆಸ್ಟ್ ಪ್ಲಾನೆಟ್. So first one Mercury, second one is Jupiter, third one is Earth, fourth one is Venus. So this answer is B. This answer is B. First one, largest planet is Jupiter and brightest planet is Venus and densest planet is Earth and the smallest planet is Mercury. This is the right answer. Answer is B. So let us 22nd question. The exact time taken by the Earth for a single rotation on its own axis is. ತನ್ನದೇ ಆದ ಅಕ್ಷದಲ್ಲಿ ಏಕ ತಿರುಗುವಿಕೆಗೆ ಭೂಮಿಯು ತೆಗೆದುಕೊಳ್ಳುವ ನಿಖರವಾದ ಸಮಯ. A 24 hours, B 24 hours 35 seconds, C 23 hours 50 minutes and 7.2 seconds, D 23 hours 56 minutes 4.09 seconds. This answer is D 23 hours 56 minutes 4.09 seconds. 23rd question, match the following planet gases in atmosphere. ಕೆಳಗಿನವುಗಳನ್ನು ಹೊಂದಿಸಿ ವಾತಾವರಣದಲ್ಲಿನ ಗ್ರಹ ಅನಿಲಗಳು.
ಯಾವುವು ಅಂತೇಳಿ ಹೊಂದಿಸಬೇಕಾಗಿದೆ. ದಿಸ್ A1 Venus, B Mars, C Saturn, D Jupiter. First one is hydrogen and helium. Second one is hydrogen, helium, ammonia, methane. Third one is carbon dioxide, ammonia and methane. Fourth one is carbon dioxide and nitrogen. So this answer is A. This answer is A. First, Venus is carbon dioxide and nitrogen. Mars is carbon dioxide, ammonia and methane. So C. Saturn is hydrogen and helium. So Jupiter hydrogen, helium, ammonia, methane. So answer is A. Let us next question 24th. Consider the following astral bodies. ಕೆಳಗಿನ ಅಸ್ಟ್ರಲ್ ದೇಹಗಳನ್ನು ಪರಿಗಣಿಸಿ. ಫಸ್ಟ್ ಒನ್ ಈಸ್ ಸೀರಿಯಸ್, ಸೆಕೆಂಡ್ ಒನ್ ಈಸ್ ವೀನಸ್, ಥರ್ಡ್ ಒನ್ ಈಸ್ ಮಾರ್ಸ್. ದ ಕರೆಕ್ಟ್ ಸೀಕ್ವೆನ್ಸ್ ಇನ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಬ್ರೈಟ್ನೆಸ್ ಈಸ್. ಅವುಗಳ ಹೊಳಪಿನ ಕ್ರಮವನ್ನು ಕಡಿಮೆ ಮಾಡುವ ಸರಿಯಾದ ಅನುಕ್ರಮ A 2 3 1, B 1 2 3, C 3 2 1, D 2 1 3. This answer is D 2 1 3. Means first one is Venus, second one is Sirius, third one is Mars. So D is a right answer. 25th, lunar sea refers to. ಚಂದ್ರ ಸಮುದ್ರವು ಇದನ್ನು ಉಲ್ಲೇಖಿಸುತ್ತದೆ. A. A small sea on the moon. B. A sea on earth which experiences high tides due to gravitational attraction of the moon. C. A dark plain on the moon. D. A light water body illuminated by the moonlight. This answer is C. A dark plain on the moon. Friends, if you have any doubts, comment on the comment box, and if this video is helpful for you, hit on the like button and subscribe my channel and share this video also your friends. Thanks for watching. Bye bye.